ಟಾಕ್ಸಿಕ್ ಸಿನಿಮಾದ ಟೀಸರ್ ಎಲ್ಲೆಡೆ ಧೂಳೆಬ್ಬಿಸ್ತಾ ಇದೆ. ಅದನ್ನ ರಾಜ್ಯ ರಾಜಕಾರಣದಲ್ಲಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಜೆಡಿಎಸ್ನ ಅಭಿಮಾನಿಗಳು ಎಡಿಟ್ ಮಾಡಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಎಐ ಮೂಲಕ ಈ ಟಾಕ್ಸಿಕ್ನ ಟೀಸರ್ಗೆ ಅಳವಡಿಕೆ ಮಾಡಿ ಹೀರೋ ರೀತಿಯಲ್ಲಿ ವಿಡಿಯೋವನ್ನ ಮಾಡಿ ಜೆಡಿಎಸ್ನ ಬೆಂಬಲಿಗರು, ಅದರಲ್ಲೂ ಕುಮಾರಸ್ವಾಮಿ ಅವರ ಬೆಂಬಲಿಗರು ಈ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಟಾಕ್ಸಿಕ್ ಟೀಸರ್ ಎಡಿಟೆಡ್ ವಿಡಿಯೋ ಬಿಡುಗಡೆ. ಡ್ಯಾಡಿ ಈಸ್ ಹೋಮ್ ಎಂದು ಎಚ್ಡಿಕೆ ಎಂಟ್ರಿ. ಟಾಕ್ಸಿಕ್ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದೆ. ಹೀರೋ ಯಶ್ ರಾಯನಾಗಿ ಸ್ಮಶಾನದ ಬಳಿಗೆ ಕಾರಿನಲ್ಲಿ ಎಂಟ್ರಿ ಕೊಡ್ತಾರೆ. ಕಾರಿನಲ್ಲಿ ಹೀರೋಯಿನ್ ಜೊತೆ ಸರಸ ಸಲ್ಲಪ ನಡೆಸಿ ಗ್ರ್ಯಾಂಡ್ ಆಗಿ ಇಳಿಯುತ್ತಾರೆ. ಇದೇ ಟಾಕ್ಸಿಕ್ ಸಿನಿಮಾದ ದೃಶ್ಯ. ವ್ಯಕ್ತಿಗಳ ಸ್ಥಳಕ್ಕೆ ಕರ್ನಾಟಕ ರಾಜಕಾರಣದ 3 ದಿಗ್ಗಜ ನಾಯಕರನ್ನ ಜೋಡಿಸಿ ವಿಡಿಯೋ ಎಡಿಟ್ ಮಾಡಿ ಹೊಸ ಡೈಲಾಗ್ ಸೇರಿಸಿ ವಿಡಿಯೋವೊಂದನ್ನ ಬಿಡುಗಡೆ ಮಾಡಲಾಗಿದೆ. ಮದ್ದೂರು ಹೈಕ್ಳು ಟ್ರೋಲ್ ಪೇಜ್ನಿಂದ ಬಿಡುಗಡೆಯಾದ ವಿಡಿಯೋ ಈಗ ರಾಜ್ಯದಲ್ಲಿ ಫುಲ್ ವೈರಲ್ ಆಗಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ನಲ್ಲಿ ವಿಡಿಯೋ ಹರಿದಾಡುತ್ತಿದೆ. ಹೀರೋ ಯಶ್ ಸ್ಥಾನಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಎಡಿಟ್ ಮಾಡಿ ಸೇರಿಸಲಾಗಿದೆ. ಸ್ಮಶಾನದಲ್ಲಿ ನಿಂತು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಾವು ರಾಜ್ಯವನ್ನ ಲೂಟಿ ಮಾಡಬೇಕು ಎಂದಿರುವ ರೀತಿ ವಿಡಿಯೋ ಎಡಿಟ್ ಮಾಡಲಾಗಿದೆ. ಬಳಿಕ ಸಿದ್ದರಾಮಯ್ಯ, ನಿಮಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬರುತ್ತಾರೆ ಅಂತ ಅನಿಸುತ್ತಾ ಎಂದು ಕೇಳಿದ್ದಾರೆ. ನನಗೆ ಹಾಗೆ ಅನಿಸಲ್ಲ ಎಂದು ಡಿಕೆ ಹೇಳಿದ್ದಾರೆ. ಇದೇ ಹೊತ್ತಲ್ಲಿ ಕಾರಿನಿಂದ ಧೂಳೆಬ್ಬಿಸಿಕೊಂಡು ಕುಮಾರಸ್ವಾಮಿ ಇಳಿಯುತ್ತಾರೆ. ಡ್ಯಾಡಿ ಈಸ್ ಹೋಮ್ ಎಂಬ ಕುಮಾರಸ್ವಾಮಿ ಡೈಲಾಗ್ನೊಂದಿಗೆ ಎಡಿಟ್ ಆದ ವಿಡಿಯೋ ಎಂಡ್ ಆಗುತ್ತೆ. ಯಾರು ಡ್ಯಾಡಿ? ಡ್ಯಾಡಿ ಈಸ್ ಹೋಮ್ ಅಂದ್ರೆ ಏನು? ಡ್ಯಾಡಿ ಈಸ್ ಹೋಮ್ ಅಂದ್ರೆ ಏನು? ಡ್ಯಾಡಿ ಈಸ್ ಹೋಮ್ ಅಂದ್ರೆ ಮತ್ತಷ್ಟು ಪ್ರಭಾವಿತವಾಗಿ ನಾನು ಬರ್ತೀನಿ, ರೀ ಎಂಟ್ರಿ ಕೊಟ್ಟಿದ್ದೀನಿ ಅಂತ. ಒಳ್ಳೆ ಚೆನ್ನಾಗಿ ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಅದ್ರ ಮಾತು. ಡ್ಯಾಡಿ ಈಸ್ ಹೋಮ್ ಅಂತ ಅಂದ್ರೆ ಬ್ಯಾಕ್ ಹೋಮ್ ಅಂತ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ. ಈಗ ಸದ್ಯಕ್ಕೆ ದೇಶದ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕರ್ಕೊಬರ್ತಾ ಇದೀವಿ? ಅಲ್ಲಿರೋದು ಇಷ್ಟ ಇಲ್ವಾ ನಿಮ್ಗೆ? ಕ್ಲಾರಿಟಿ ಕೊಡಬೇಕು ಜೆಡಿಎಸ್ ಟೀಮ್ ಅವರು. ಕುಮಾರಸ್ವಾಮಿ ಅವರ ಡ್ಯಾಡಿ ಅಂದ್ರೆ ಅದು ದೇವೇಗೌಡ ಸಾಹೇಬರು ಸಿಎಂ ರೇಸಿಗೆ ಬರ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಡ್ಯಾಡಿ ಅಂದ್ರೆ ಕುಮಾರಸ್ವಾಮಿ ಸಾಹೇಬರು ರೇಸಿಗೆ ಬರ್ತಾರೆ. ಮತ್ತೆ ನನಗೆ ಇನ್ನೊಂದು ಡೌಟ್ ಬಂತು, ಅದೇ ಡ್ಯಾಡಿ ಇಸ್ ಹೋಮು ವಿತ್ ಹೂಮ್ ಅಂತ, ಅದು ಕಾಂಗ್ರೆಸ್ ಬಿಜೆಪಿನ? ನನ್ನ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು, ಗುರು ಯಾವಾಗ ಕಾಂಗ್ರೆಸ್ ಜೊತೆ ಬರ್ತಾರೋ ಗೊತ್ತಿಲ್ಲ ಕುಮಾರಣ್ಣ, ಗಟ್ಟಿಯಾಗಿ ಒನ್ ಡೇ ಸರ್ಟನ್ಲಿ ವಿಲ್ ಕಮ್ ಬ್ಯಾಕ್ ಅಂತ. ಎಚ್.ಡಿ. ಕುಮಾರಸ್ವಾಮಿ ಸದ್ಯ ಕೇಂದ್ರ ಸಚಿವರಾಗಿದ್ದಾರೆ. ಅವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡೋದು ಅನುಮಾನ. ಆದ್ರೂ ಅಭಿಮಾನಿಗಳಂತೂ ಎಚ್.ಡಿ.ಕೆ ಮತ್ತೊಮ್ಮೆ ಸಿಎಂ ಆಗ್ಲಿ ಅಂತ ಬಯಸ್ತಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಟಾಕ್ಸಿಕ್ ಸಿನಿಮಾದ ಟೀಸರ್ ಎಲ್ಲೆಡೆ ಧೂಳೆಬ್ಬಿಸ್ತಾ ಇದೆ. ಅದನ್ನ ರಾಜ್ಯ ರಾಜಕಾರಣದಲ್ಲಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಜೆಡಿಎಸ್ನ ಅಭಿಮಾನಿಗಳು ಎಡಿಟ್ ಮಾಡಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಎಐ ಮೂಲಕ ಈ ಟಾಕ್ಸಿಕ್ನ ಟೀಸರ್ಗೆ ಅಳವಡಿಕೆ ಮಾಡಿ ಹೀರೋ ರೀತಿಯಲ್ಲಿ ವಿಡಿಯೋವನ್ನ ಮಾಡಿ ಜೆಡಿಎಸ್ನ ಬೆಂಬಲಿಗರು, ಅದರಲ್ಲೂ ಕುಮಾರಸ್ವಾಮಿ ಅವರ ಬೆಂಬಲಿಗರು ಈ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಟಾಕ್ಸಿಕ್ ಟೀಸರ್ ಎಡಿಟೆಡ್ ವಿಡಿಯೋ ಬಿಡುಗಡೆ. ಡ್ಯಾಡಿ ಈಸ್ ಹೋಮ್ ಎಂದು ಎಚ್ಡಿಕೆ ಎಂಟ್ರಿ. ಟಾಕ್ಸಿಕ್ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದೆ. ಹೀರೋ ಯಶ್ ರಾಯನಾಗಿ ಸ್ಮಶಾನದ ಬಳಿಗೆ ಕಾರಿನಲ್ಲಿ ಎಂಟ್ರಿ ಕೊಡ್ತಾರೆ. ಕಾರಿನಲ್ಲಿ ಹೀರೋಯಿನ್ ಜೊತೆ ಸರಸ ಸಲ್ಲಪ ನಡೆಸಿ ಗ್ರ್ಯಾಂಡ್ ಆಗಿ ಇಳಿಯುತ್ತಾರೆ. ಇದೇ ಟಾಕ್ಸಿಕ್ ಸಿನಿಮಾದ ದೃಶ್ಯ. ವ್ಯಕ್ತಿಗಳ ಸ್ಥಳಕ್ಕೆ ಕರ್ನಾಟಕ ರಾಜಕಾರಣದ 3 ದಿಗ್ಗಜ ನಾಯಕರನ್ನ ಜೋಡಿಸಿ ವಿಡಿಯೋ ಎಡಿಟ್ ಮಾಡಿ ಹೊಸ ಡೈಲಾಗ್ ಸೇರಿಸಿ ವಿಡಿಯೋವೊಂದನ್ನ ಬಿಡುಗಡೆ ಮಾಡಲಾಗಿದೆ. ಮದ್ದೂರು ಹೈಕ್ಳು ಟ್ರೋಲ್ ಪೇಜ್ನಿಂದ ಬಿಡುಗಡೆಯಾದ ವಿಡಿಯೋ ಈಗ ರಾಜ್ಯದಲ್ಲಿ ಫುಲ್ ವೈರಲ್ ಆಗಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ನಲ್ಲಿ ವಿಡಿಯೋ ಹರಿದಾಡುತ್ತಿದೆ. ಹೀರೋ ಯಶ್ ಸ್ಥಾನಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಎಡಿಟ್ ಮಾಡಿ ಸೇರಿಸಲಾಗಿದೆ.
ಸ್ಮಶಾನದಲ್ಲಿ ನಿಂತು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಾವು ರಾಜ್ಯವನ್ನ ಲೂಟಿ ಮಾಡಬೇಕು ಎಂದಿರುವ ರೀತಿ ವಿಡಿಯೋ ಎಡಿಟ್ ಮಾಡಲಾಗಿದೆ. ಬಳಿಕ ಸಿದ್ದರಾಮಯ್ಯ ನಿಮಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬರುತ್ತಾರೆ ಅಂತ ಅನಿಸುತ್ತಾ ಎಂದು ಕೇಳಿದ್ದಾರೆ. ನನಗೆ ಹಾಗೆ ಅನಿಸಲ್ಲ ಎಂದು ಡಿಕೆ ಹೇಳಿದ್ದಾರೆ. ಇದೇ ಹೊತ್ತಲ್ಲಿ ಕಾರಿನಿಂದ ಧೂಳೆಬ್ಬಿಸಿಕೊಂಡು ಕುಮಾರಸ್ವಾಮಿ ಇಳಿಯುತ್ತಾರೆ. ಡ್ಯಾಡಿ ಹೀಸ್ ಹೋಮ್ ಎಂಬ ಕುಮಾರಸ್ವಾಮಿ ಡೈಲಾಗ್ನೊಂದಿಗೆ ಎಡಿಟ್ ಆದ ವಿಡಿಯೋ ಎಂಡ್ ಆಗುತ್ತೆ. ಯಾರು ಡ್ಯಾಡಿ? ಡ್ಯಾಡಿ ಹೀಸ್ ಹೋಮ್ ಅಂದ್ರೆ ಏನು? ಡ್ಯಾಡಿ ಈಸ್ ಹೋಮ್ ಅಂದ್ರೆ ಏನು? ಡ್ಯಾಡಿ ಈಸ್ ಹೋಮ್ ಅಂದ್ರೆ ಮತ್ತಷ್ಟು ಪ್ರಭಾವಿತವಾಗಿ ನಾನು ಬರ್ತೀನಿ, ರೀ ಎಂಟ್ರಿ ಕೊಟ್ಟಿದ್ದೀನಿ ಅಂತ ಅರ್ಥ. ಒಳ್ಳೆ ಚೆನ್ನಾಗಿ ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಅದ್ರ ಮಾತು. ಡ್ಯಾಡಿ ಈಸ್ ಹೋಮ್ ಅಂತ ಅಂದ್ರೆ ಬ್ಯಾಕ್ ಹೋಮ್ ಅಂತ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ. ಈಗ ಸದ್ಯಕ್ಕೆ ದೇಶದ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕರ್ಕೊಬರ್ತಾ ಇದೀವಿ? ಅಲ್ಲಿರೋದು ಇಷ್ಟ ಇಲ್ವಾ ನಿಮ್ಗೆ? ಕ್ಲಾರಿಟಿ ಕೊಡಬೇಕು ಜೆಡಿಎಸ್ ಟೀಮ್ ಅವರು. ಕುಮಾರಸ್ವಾಮಿ ಅವರ ಡ್ಯಾಡಿ ಅಂದ್ರೆ ಅದು ದೇವೇಗೌಡ ಸಾಹೇಬರು ಸಿಎಂ ರೇಸಿಗೆ ಬರ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಡ್ಯಾಡಿ ಅಂದ್ರೆ ಕುಮಾರಸ್ವಾಮಿ ಸಾಹೇಬರು ರೇಸಿಗೆ ಬರ್ತಾರೆ. ಮತ್ತೆ ನನಗೆ ಇನ್ನೊಂದು ಡೌಟ್ ಬಂತು, ಅದೇ ಡ್ಯಾಡಿ ಇಸ್ ಹೋಮು ವಿತ್ ಹೂಮ್ ಅಂತ, ಅದು ಕಾಂಗ್ರೆಸ್ ಬಿಜೆಪಿನ? ನನ್ನ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು, ಗುರು ಯಾವಾಗ ಕಾಂಗ್ರೆಸ್ ಜೊತೆ ಬರ್ತಾರೋ ಗೊತ್ತಿಲ್ಲ ಕುಮಾರಣ್ಣ, ಗಟ್ಟಿಯಾಗಿ ಒನ್ ಡೇ ಸರ್ಟನ್ಲಿ ವಿಲ್ ಕಮ್ ಬ್ಯಾಕ್ ಅಂತ. ಎಚ್ ಡಿ ಕುಮಾರಸ್ವಾಮಿ ಸದ್ಯ ಕೇಂದ್ರ ಸಚಿವರಾಗಿದ್ದಾರೆ. ಅವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡೋದು ಅನುಮಾನ. ಆದ್ರೂ ಅಭಿಮಾನಿಗಳಂತೂ ಎಚ್ ಡಿಗೆ ಮತ್ತೊಮ್ಮೆ ಸಿಎಂ ಆಗ್ಲಿ ಅಂತ ಬಯಸ್ತಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಟಾಕ್ಸಿಕ್ ಸಿನಿಮಾದ ಟೀಸರ್ ಎಲ್ಲೆಡೆ ಧೂಳೆಬ್ಬಿಸ್ತಾ ಇದೆ. ಅದನ್ನ ರಾಜ್ಯ ರಾಜಕಾರಣದಲ್ಲಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಜೆಡಿಎಸ್ನ ಅಭಿಮಾನಿಗಳು ಎಡಿಟ್ ಮಾಡಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಎಐ ಮೂಲಕ ಈ ಟಾಕ್ಸಿಕ್ನ ಟೀಸರ್ಗೆ ಅಳವಡಿಕೆ ಮಾಡಿ ಹೀರೋ ರೀತಿಯಲ್ಲಿ ವಿಡಿಯೋವನ್ನ ಮಾಡಿ ಜೆಡಿಎಸ್ನ ಬೆಂಬಲಿಗರು, ಅದರಲ್ಲೂ ಕುಮಾರಸ್ವಾಮಿ ಅವರ ಬೆಂಬಲಿಗರು ಈ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಟಾಕ್ಸಿಕ್ ಟೀಸರ್ ಎಡಿಟೆಡ್ ವಿಡಿಯೋ ಬಿಡುಗಡೆ. ಡ್ಯಾಡಿ ಈಸ್ ಹೋಮ್ ಎಂದು ಎಚ್ಡಿಕೆ ಎಂಟ್ರಿ. ಟಾಕ್ಸಿಕ್ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದೆ. ಹೀರೋ ಯಶ್ ರಾಯನಾಗಿ ಸ್ಮಶಾನದ ಬಳಿಗೆ ಕಾರಿನಲ್ಲಿ ಎಂಟ್ರಿ ಕೊಡ್ತಾರೆ. ಕಾರಿನಲ್ಲಿ ಹೀರೋಯಿನ್ ಜೊತೆ ಸರಸ ಸಲ್ಲಪ ನಡೆಸಿ ಗ್ರ್ಯಾಂಡ್ ಆಗಿ ಇಳಿಯುತ್ತಾರೆ. ಇದೇ ಟಾಕ್ಸಿಕ್ ಸಿನಿಮಾದ ದೃಶ್ಯ. ವ್ಯಕ್ತಿಗಳ ಸ್ಥಳಕ್ಕೆ ಕರ್ನಾಟಕ ರಾಜಕಾರಣದ 3 ದಿಗ್ಗಜ ನಾಯಕರನ್ನ ಜೋಡಿಸಿ ವಿಡಿಯೋ ಎಡಿಟ್ ಮಾಡಿ ಹೊಸ ಡೈಲಾಗ್ ಸೇರಿಸಿ ವಿಡಿಯೋವೊಂದನ್ನ ಬಿಡುಗಡೆ ಮಾಡಲಾಗಿದೆ. ಮದ್ದೂರು ಹೈಕ್ಳು ಟ್ರೋಲ್ ಪೇಜ್ನಿಂದ ಬಿಡುಗಡೆಯಾದ ವಿಡಿಯೋ ಈಗ ರಾಜ್ಯದಲ್ಲಿ ಫುಲ್ ವೈರಲ್ ಆಗಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ನಲ್ಲಿ ವಿಡಿಯೋ ಹರಿದಾಡುತ್ತಿದೆ. ಹೀರೋ ಯಶ್ ಸ್ಥಾನಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಎಡಿಟ್ ಮಾಡಿ ಸೇರಿಸಲಾಗಿದೆ. ಸ್ಮಶಾನದಲ್ಲಿ ನಿಂತು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಾವು ರಾಜ್ಯವನ್ನ ಲೂಟಿ ಮಾಡಬೇಕು ಎಂದಿರುವ ರೀತಿ ವಿಡಿಯೋ ಎಡಿಟ್ ಮಾಡಲಾಗಿದೆ. ಬಳಿಕ ಸಿದ್ದರಾಮಯ್ಯ ನಿಮಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬರುತ್ತಾರೆ ಅಂತ ಅನಿಸುತ್ತಾ ಎಂದು ಕೇಳಿದ್ದಾರೆ. ನನಗೆ ಹಾಗೆ ಅನಿಸಲ್ಲ ಎಂದು ಡಿಕೆ ಹೇಳಿದ್ದಾರೆ. ಇದೇ ಹೊತ್ತಲ್ಲಿ ಕಾರಿನಿಂದ ಧೂಳೆಬ್ಬಿಸಿಕೊಂಡು ಕುಮಾರಸ್ವಾಮಿ ಇಳಿಯುತ್ತಾರೆ. ಡ್ಯಾಡಿ ಹೀಸ್ ಹೋಮ್ ಎಂಬ ಕುಮಾರಸ್ವಾಮಿ ಡೈಲಾಗ್ನೊಂದಿಗೆ ಎಡಿಟ್ ಆದ ವಿಡಿಯೋ ಎಂಡ್ ಆಗುತ್ತೆ. ಯಾರು ಡ್ಯಾಡಿ? ಡ್ಯಾಡಿ ಹೀಸ್ ಹೋಮ್ ಅಂದ್ರೆ ಏನು? ಡ್ಯಾಡಿ ಈಸ್ ಹೋಮ್ ಅಂದ್ರೆ ಏನು? ಡ್ಯಾಡಿ ಈಸ್ ಹೋಮ್ ಅಂದ್ರೆ ಮತ್ತಷ್ಟು ಪ್ರಭಾವಿತವಾಗಿ ನಾನು ಬರ್ತೀನಿ, ರೀ ಎಂಟ್ರಿ ಕೊಟ್ಟಿದ್ದೀನಿ ಅಂತ ಅರ್ಥ. ಒಳ್ಳೆ ಚೆನ್ನಾಗಿ ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಅದ್ರ ಮಾತು. ಡ್ಯಾಡಿ ಈಸ್ ಹೋಮ್ ಅಂತ ಅಂದ್ರೆ ಬ್ಯಾಕ್ ಹೋಮ್ ಅಂತ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ. ಈಗ ಸದ್ಯಕ್ಕೆ ದೇಶದ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕರ್ಕೊಬರ್ತಾ ಇದೀವಿ? ಅಲ್ಲಿರೋದು ಇಷ್ಟ ಇಲ್ವಾ ನಿಮ್ಗೆ? ಕ್ಲಾರಿಟಿ ಕೊಡಬೇಕು ಜೆಡಿಎಸ್ ಟೀಮ್ ಅವರು. ಕುಮಾರಸ್ವಾಮಿ ಅವರ ಡ್ಯಾಡಿ ಅಂದ್ರೆ ಅದು ದೇವೇಗೌಡ ಸಾಹೇಬರು ಸಿಎಂ ರೇಸಿಗೆ ಬರ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಡ್ಯಾಡಿ ಅಂದ್ರೆ ಕುಮಾರಸ್ವಾಮಿ ಸಾಹೇಬರು ರೇಸಿಗೆ ಬರ್ತಾರೆ. ಮತ್ತೆ ನನಗೆ ಇನ್ನೊಂದು ಡೌಟ್ ಬಂತು, ಅದೇ ಡ್ಯಾಡಿ ಇಸ್ ಹೋಮು ವಿತ್ ಹೂಮ್ ಅಂತ, ಅದು ಕಾಂಗ್ರೆಸ್ ಬಿಜೆಪಿನ? ನನ್ನ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು, ಗುರು ಯಾವಾಗ ಕಾಂಗ್ರೆಸ್ ಜೊತೆ ಬರ್ತಾರೋ ಗೊತ್ತಿಲ್ಲ ಕುಮಾರಣ್ಣ, ಗಟ್ಟಿಯಾಗಿ ಒನ್ ಡೇ ಸರ್ಟನ್ಲಿ ವಿಲ್ ಕಮ್ ಬ್ಯಾಕ್ ಅಂತ. ಎಚ್ ಡಿ ಕುಮಾರಸ್ವಾಮಿ ಸದ್ಯ ಕೇಂದ್ರ ಸಚಿವರಾಗಿದ್ದಾರೆ. ಅವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡೋದು ಅನುಮಾನ. ಆದ್ರೂ ಅಭಿಮಾನಿಗಳಂತೂ ಎಚ್ ಡಿಗೆ ಮತ್ತೊಮ್ಮೆ ಸಿಎಂ ಆಗ್ಲಿ ಅಂತ ಬಯಸ್ತಿರೋದಂತೂ ಸತ್ಯ.
ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.